ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಅಂತೂ ಇಂತೂ ಬಿಹಾರ ಚುನಾವಣೆ ದಿನಾಂಕ ಪ್ರಕಟಣೆ ಆಗಿಬಿಡ್ತು. ಈಗ ರಾಜಕೀಯ ಪಕ್ಷಗಳು ಎಲ್ಲ ರೀತಿಯಾದಂಥ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಎಲೆಕ್ಷನ್ ಬಂದುಬಿಟ್ಟಿದೆ, ಏನು ಕತೆ, ಯಾವ ರೀತಿಯಾಗಿ ವೋಟಿಂಗ್ ಪಡಿಬೇಕು, ಜನಸಾಮಾನ್ಯರ ಹತ್ರ ಯಾವ ರೀತಿಯಾಗಿ ನಾವು ಹೋಗಬೇಕು, ಯಾವ ಭರವಸೆಗಳನ್ನು ಕೊಡಬೇಕು, ನಮ್ಮ ಪಕ್ಷದತ್ತ ಸೆಳಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಜಕೀಯ ಪಕ್ಷಗಳು ತಮ್ಮಂಗೆ ತಾವು ತೊಡ್ಕೊಂಡ್ಬಿಟ್ಟಿದೆ. ಸೊ ಪ್ರಮುಖವಾಗಿ ಬಿಹಾರ್ ಚುನಾವಣೆ ಅಂತಂದಾಗ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಒಂದಿಷ್ಟು ಅಂತಂದರೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗ ಅರೆ ಏನಪ್ಪ ಇದು ಬಿಹಾರ್ ಚುನಾವಣೆ 2020ರಲ್ಲಿ ಆಗಿರುವಂಥ ಮ್ಯಾಜಿಕ್ಕು 2025ರಲ್ಲೂ ಕೂಡ ಆಗಿಬಿಡುತ್ತಾ, ಈ ರೀತಿಯಾದಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ನಡೀತಾ ಇದೆ. ನೋಡಿ, ಈಗಾಗಲೇ ಅಲ್ಲಿ ಚುನಾವಣೆಯ ಪೂರ್ವ ಸಿದ್ಧತೆಯನ್ನು ತೋರಿಸಿಕೊಂಡಿರುವಂಥ ಬಿಹಾರದ ರಾಜಕೀಯ ಪಾರ್ಟಿಗಳು ಈ ಯುದ್ಧವನ್ನು ಶತಾಯಗತಾಯವಾಗಿ ಗೆಲ್ಲಲೇಬೇಕು ಅನ್ನುವಂಥ ಹಂಬಲ ಇದೆ. ಸೊ ಮತ್ತೊಂದು ಕಡೆ ಇದೇ ಸಂದರ್ಭದಲ್ಲಿ ಇದೀಗ IANS ಸುದ್ದಿ ಸಂಸ್ಥೆ ಹಾಗೂ ಖ್ಯಾತ ಚುನಾವಣಾ ಸಮೀಕ್ಷೆ ಸಂಸ್ಥೆ ಆಗಿರುವಂಥ ಮ್ಯಾಟ್ರೇಜ್ ಸಂಸ್ಥೆಗಳು ಸೇರಿ ಹಾಗೆ ಸುಮ್ಮನೆ ಒಂದು ಚುನಾವಣಾ ಸಮೀಕ್ಷೆಯನ್ನು ನಡೆಸಿಬಿಟ್ಟಿದೆ. ಯಾವ ಪಕ್ಷ ಎಷ್ಟು ಮತಗಳನ್ನು ಇಲ್ಲಿ ಪಡೆಯಬಹುದು, ಯಾವ ಮ್ಯಾಜಿಕ್ ನಂಬರ್ ಇಲ್ಲಿ ದಾಟಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಸಹಜವಾಗಿ, ಯಾಕಂದರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಕೇಳಿಬರುತ್ತೆ. ಈ ಪಕ್ಷ ಬರ್ಬೋದ್ರಿ, ಆ ಪಕ್ಷ ಬರಬಹುದು, ಈ ಪಕ್ಷಕ್ಕೆ ಇಷ್ಟೊಂದು ಬೆಂಬಲ ಸಿಗಬಹುದು, ಈ ಒಂದು ಪಕ್ಷಕ್ಕೆ ಎಷ್ಟೊಂದು ಬೆಂಬಲ ಸಿಗಬಹುದು, NDA ಕೂಟಕ್ಕಾಗಿರ್ಬೋದು, INDA ಪಾರ್ಟಿಗಾಗಿರ್ಬೋದು, ಮೈತ್ರಿಕೂಟಕ್ಕಾಗಿರ್ಬೋದು, ಈ ರೀತಿಯಾದಂಥ ಮಾತುಗಳು ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ನೋಡಿ, ಇದೇ ನವೆಂಬರ್ 6 ಹಾಗೂ ನವೆಂಬರ್ 11ರಂದು 2 ಹಂತಗಳಲ್ಲಿ ಮತದಾನ ನಡೆಯಲಿದೆ. ನವೆಂಬರ್ 14ರಂದು ಚುನಾವಣಾ ಫಲಿತಾಂಶ ಪ್ರಕಟ ಆಗಿಬಿಡುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀವಿ, ಇದೊಂದು ಯಾವ ರೀತಿಯಾದಂತಂದರೆ ಒಪಿನಿಯನ್ ಒಂಥರ ಪೋಲ್ ಥರ, ಇದು ಒಪಿನಿಯನ್ ಪೋಲ್ ಅಂತೀವಲ್ಲ, ಎಕ್ಸಿಟ್ ಪೋಲ್ ಒಂದು ಕಡೆ, ಒಪಿನಿಯನ್ ಪೋಲು. ಬಿಹಾರದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೆಸಲಾಗಿರುವಂಥ ಈ ಸಮೀಕ್ಷೆಯನ್ನು ಚುನಾವಣಾ ದಿನಾಂಕ ಪ್ರಕಟವಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಸಹಜವಾಗಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ, ಈ ಬಾರಿ ಅಲ್ಲಿನ ಫೈಟ್ ಕೂಡ ವಿಭಿನ್ನ ಆಗಿಬಿಟ್ಟಿದೆ, ಸಾಕಷ್ಟು ವಿಭಿನ್ನ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ BJP ನೇತೃತ್ವದ NDA ಹಾಗೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಇವುಗಳ ಜೊತೆಗೆ ಹೆಸರಾಂತ ಚುನಾವಣಾ ತಂತ್ರಗಾರ ಅಂತ ಕರೆಸಿಕೊಂಡಿರುವಂಥ ಪ್ರಶಾಂತ್ ಕಿಶೋರ್ ಅವರ ಜನ್ ಸೂರಜ್ ಪಾರ್ಟಿ ಕೂಡ ಒಂದು ಕಡೆ ಸ್ಪರ್ಧೆಗಿಳಿಬಿಟ್ಟಿದೆ. ಒಂದು ಕಡೆ ಜನ್ ಸ್ವರಾಜ್ ಅನ್ನುವಂಥ ಏನು ಪಾರ್ಟಿ ಇದೆಯಲ್ಲ, ಅದು ಒಂದು ಕಡೆ ಸ್ಪರ್ಧೆಗಿಳಿಬಿಟ್ಟಿದೆ. ಸೊ ಚುನಾವಣಾ ದಿನಾಂಕ ಪ್ರಕಟ ಆಗುತ್ತಲೇ ಪ್ರಶಾಂತ್ ಕಿಶೋರ್ ಅವರ ಒಂದು ಸಂದೇಶ ರವಾನಿಸಿಬಿಟ್ಟಿದ್ದಾರೆ. ಅದು ಹಾಗಿರಲಿ, ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ IANS ಮ್ಯಾಟ್ರಿಜ್ ಸಂಸ್ಥೆಗಳು ನಡೆಸಿರುವಂಥ ಬಿಹಾರ್ ವಿಧಾನಸಭಾ ಚುನಾವ್ ಒಪಿನಿಯನ್ ಪೋಲ್ ಏನಿದೆಯಲ್ಲ 2025 ಸಮೀಕ್ಷೆಯಲ್ಲಿ ಯಾವ ಪಾರ್ಟಿಗೆ ಅಲ್ಲಿನ ಜನರು ಒಲವನ್ನು ತೋರಿಸಿದ್ದಾರೆ ಎಂಬುದು ಸಂಪೂರ್ಣವಾದಂಥ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, BJP JDO ಮೈತ್ರಿಗೆ ಎಷ್ಟು ಸಿಗಲಿದೆ ಇಲ್ಲಿ ಸೀಟ್ಗಳು ಅಂತ ನಾವು ಗಮನಿಸ್ತಾ ಹೋದಾಗ ಸಮೀಕ್ಷೆಯಲ್ಲಿ BJP ಮತ್ತು JDO ಮೈತ್ರಿಗೆ ಮತ್ತೆ ಸ್ಪಷ್ಟ ಬಹುಮತ ಬರುವ ಸಾಧ್ಯತೆಗಳಿದ್ದಾವೆ. ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಂಥ ಎಲ್ಲ ಲಕ್ಷಣಗಳು ಇದೀಗ ಇಲ್ಲಿ BJP ಮತ್ತು JDOಗೆ ಇಲ್ಲಿ ಭಾಳಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಮೈತ್ರಿಗೆ ವೋಟ್ ಶೇರ್ ಅಂತ ಅಂದಾಗ 2020ರ ಚುನಾವಣೆ ಸಂದರ್ಭದಲ್ಲಿ 37% ಅಂತಂದರೆ 3% ಒಂದು ಕಡೆ ಸಿಕ್ಕಿತು. ಈ ಬಾರಿ ಅದು ಕೂಡ ಮತ್ತಷ್ಟು ಜಾಸ್ತಿ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದರ ಜೊತೆಗೆ ಈ ಬಾರಿ NDAಗೆ ಅಲ್ಲಿ 150ರಿಂದ 160 ಸೀಟು ಸಿಗುವ ಸಾಧ್ಯತೆ ಇರುವಂಥದ್ದು. BJPಗೆ ಈ ಬಾರಿ 80ರಿಂದ 85 ಸೀಟ್ಗಳು ಲಭ್ಯವಾಗುತ್ತೆ. ಅದರ ಮಿತ್ರ ಪಕ್ಷ ಆಗಿರುವಂಥ JDOಗೆ 60ರಿಂದ 65 ಸೀಟ್ಗಳು ಸಿಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಅದಾದ ನಂತರ ಇದೇ ಮೈತ್ರಿಯ ಸಣ್ಣ ಪಕ್ಷಗಳಾದಂಥ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಏನಿದೆ, ಅದಕ್ಕೂ ಕೂಡ 3ರಿಂದ 4 ಸ್ಥಾನ, ಒಂದು ಕಡೆ 3ರಿಂದ 6 ಸ್ಥಾನ ಸಿಗಬಹುದು. ಅದರ ಜೊತೆಗೆ ಲೋಕಲ್ ಜನಶಕ್ತಿ ಪಕ್ಷ ಏನಿದೆ ಅದಕ್ಕೆ 4ರಿಂದ 6 ಸ್ಥಾನ ಸಿಗಬಹುದು. ಹಾಗೆ ರಾಷ್ಟ್ರೀಯ ಲೋಕ ಮೋರ್ಚಾಗೆ 1ರಿಂದ ಅಥವಾ 2 ಸ್ಥಾನ ಸಿಗಬಹುದು. ಸೊ ಮೈತ್ರಿಕೂಟದ ಒಟ್ಟು ಬಲಕ್ಕೆ ಒಂದು ಕಡೆ ಕಾರಣ ಆಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದು ಒಂದು ಕಡೆ NDAದಾಯಿತು. INDA ಮೈತ್ರಿಕೂಟಕ್ಕೆ ಎಷ್ಟು ಸೀಟ್ ಸಿಗಬಹುದು ಹಾಗಾದರೆ ಅದು ಕೂಡ ಗಮನಿಸಬೇಕಾಗುತ್ತಲ್ವ. ಯಾಕಂದರೆ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ 36% ವೋಟಿಂಗ್ ಶೇರ್ ಪಡೆಯಲಿದೆ. ಈ ಬಾರಿ ಆ ಮೈತ್ರಿ ಓಟ್ ಕೂಡ ಒಂದು ಕಡೆ 70ರಿಂದ 85 ಸೀಟ್ಗಳು ಗೆಲ್ಲುತ್ತದೆ ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಸೊ ಈ ಮೈತ್ರಿಯ ಪ್ರಮುಖವಾದಂಥ ಪಕ್ಷ ರಾಷ್ಟ್ರೀಯ ಜನತಾ ದಳಕ್ಕೆ 60ರಿಂದ 65 ಸೀಟ್ ಸಿಗುತ್ತೆ ರೀ. ಕಾಂಗ್ರೆಸ್ ಪಕ್ಷಕ್ಕೆ 7ರಿಂದ ಒಂದು ಕಡೆ 10 ಸೀಟ್ ಸಿಗಬಹುದು.
CPIL 6ರಿಂದ 9 ಸೀಟ್ಗಳು, CPI 1 ಸೀಟು, CPM ಶೂನ್ಯದಿಂದ 1 ಸೀಟ್ ಗೆಲ್ಲಲಿದೆ ಅಂತ ಒಂದು ಕಡೆ ಸಮೀಕ್ಷೆ ಹೇಳ್ತಾ ಇದೆ. ಯಾಕಂದರೆ ಇನ್ನೂ ಕೂಡ ಒಂದಿಷ್ಟು ಚುನಾವಣೆ ಈಗ ತಾನೇ ಘೋಷಣೆ ಆಗಿಬಿಟ್ಟಿದೆ. ಆಯಾ ಪಕ್ಷದಲ್ಲಿ ಆಯಾ ನಾಯಕರು ಒಂದಿಷ್ಟು ಯಾವ ರೀತಿಯಾಗಿ ರಾಜಕೀಯ ನಡೆಸ್ತಾರೋ ಅಥವಾ ಯಾವ ರೀತಿಯಾಗಿ ಜನರನ್ನ ಒಗ್ಗೂಡಿಸುವಂಥ ಕೆಲಸ ಮಾಡ್ತಾರೆ, ಯಾವ ರೀತಿಯಾಗಿ ವೋಟಿಂಗನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾರೆ, ಅದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ಪ್ರಶಾಂತ್ ಕಿಶೋರ್ ಪಾರ್ಟಿ ಕತೆ ಏನು ಹಾಗಾದರೆ? ಯಾಕಂದರೆ ಅವರು ಒಂದು ಕಡೆ ಎಂಟ್ರಿ ಕೊಟ್ಬಿಟ್ಟಿದ್ದಾರಲ್ಲ. ಖ್ಯಾತ ಚುನಾವಣಾ ತಂತ್ರಗಾರ ಹಾಗೂ ರಾಜಕಾರಣಿಯಾದಂಥ ಪ್ರಶಾಂತ್ ಕಿಶೋರ್ ಅವರ ಜನ್ ಸ್ವರಾಜ್ ಪಕ್ಷ ಆರಂಭವಾಗಿದ್ದು 2022ರಲ್ಲಿ. ತನ್ನಿ ಮೊದಲ ಚುನಾವಣೆಯಲ್ಲಿ ಸ್ವರಾಜ್ ಪಾರ್ಟಿಯ ಕೇವಲ 7ರಿಂದ 5 ಸೀಟ್ಗಳನ್ನು ಗೆಲ್ಲಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಇದೊಂದು ಸಣ್ಣ ಪಾರ್ಟಿ ಆಗಿದ್ದರೂ ಕೂಡ ಏನು ಹೇಳ್ಬೋದಿತ್ತು ನೋಡಿ. ಆದರೆ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಗೆ ಬಹುಜನ ಸಮಾಜ್ ಪಾರ್ಟಿ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಪಾರ್ಟಿ ಪೈಪೋಟಿ ಇರೋದ್ರಿಂದಾಗಿ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಗೆ ಒಂದಿಷ್ಟು ಸಮಸ್ಯೆ ಆಗಬಹುದು. ನೋಡಿ, ಮತ್ತೊಂದು ಕಡೆ ಏನಪ್ಪ ಅಂತಂದರೆ ಈಗ ನಿನ್ನೆಯಷ್ಟೇ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿಬಿಟ್ಟಿದೆ. ಚುನಾವಣೆ ಘೋಷಣೆ ಬೆನ್ನಲ್ಲೇ ವಿಪಕ್ಷಗಳು ಇಂಡಿಯಾ ಬ್ಲ್ಯಾಕ್ ಸೀಟ್ಗೆ ಒಂದಿಷ್ಟು ಹಂಚಿಕೆ ಸೂತ್ರ ಕೂಡ ಅಂತಿಮಗೊಳಿಸಲಾಗಿಬಿಟ್ಟಿದೆ ಅಂತ ವರದಿಯಾಗಿದೆ. ಸೀಟು ಹಂಚಿಕೆಯನ್ನು ಅಧಿಕೃತವಾಗಿ ಘೋಷಣಿಸಲು ಒಂದಿಷ್ಟು ಮಹಾಗಠಬಂಧನ್ ಇದು ಪಾಟ್ನಾದಲ್ಲಿ ಒಂದಿಷ್ಟು ಪತ್ರಿಕಾಗೋಷ್ಠಿಯನ್ನು ಕರೀಬಹುದು ಅನ್ನುವಂಥ ಮೂಲಗಳು ತಿಳಿಸಿದೆ. ಬಲ ಪ್ರಕಾರ ಅಂತಂದರೆ ರಾಷ್ಟ್ರೀಯ ಜನತಾದಳ ಮೈತ್ರಿಕೂಟದಲ್ಲಿ ಹಿರಿಯ ಪಾಲುದಾರ ಅಂದರೆ ಅತಿ ಹೆಚ್ಚು ಸೀಟುಗಳು ಗಳಿಸುವ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಿಹಾರ್ ಚುನಾವಣೆ ಒಂದು ಕಡೆ ಮಹಾಗಠಬಂಧನ್ ಸೀಟು ಹಂಚಿಕೆ ಯಾವ ರೀತಿಯಾದಂಥ ಸೂತ್ರ ಇದೆ, ಸೊ ಅದು ಕೂಡ ಒಂದಿಷ್ಟು ಗಮನಿಸ್ತಾ ಹೋದಾಗ ನೋಡಿ, ಪ್ರಸ್ತಾವಿತ ಸೀಟು ಹಂಚಿಕೆ ವ್ಯವಸ್ಥೆಯೇ RJDಗೆ 125 ಸ್ಥಾನಗಳು, ಕಾಂಗ್ರೆಸ್ಗೆ 55ರಿಂದ 57 ಸ್ಥಾನಗಳು, ಸೊ ಎಡಪಕ್ಷಗಳಿಗೆ 35 ಸ್ಥಾನಗಳು, ಮುಖೇಶ್ ಸ್ನಾಹಿ ಅವರ VIP ಪಕ್ಷಕ್ಕೆ 20 ಸ್ಥಾನಗಳು, ಪಶುಪತಿ ಪಾರಸ್ಗೆ 3 ಸ್ಥಾನಗಳು ಮತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾಗೆ 2 ಸ್ಥಾನಗಳು ಹಂಚಿಕೆ ಮಾಡುತ್ತದೆ ಎಂದು ಒಂದಿಷ್ಟು ವರದಿ ಆಗ್ತಾ ಇದೆ. ಆದರೆ ಎರಡೂ ಪಕ್ಷಗಳ ನಾಯಕರು ಎಲ್ಲವನ್ನ ಕೂಡ ಅಂತಿಮಗೊಳಿಸಲಾಗ್ತಾ ಇದೆ ಅಂತ ರೀತಿಯಾಗಿ ಒಂದಿಷ್ಟು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಸೊ ನಿಖರವಾದ ಹಂಚಿಕೆ ಸಂಬಂಧಿಸಿದಂಥ ಕಾಂಗ್ರೆಸ್ ಮತ್ತು RJD ನಡುವೆ ಒಂದು ಕಡೆ ವ್ಯತ್ಯಾಸಗಳಿದ್ದಾವೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹಂಚಬೇಕು, ಏನು ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ. ಸೊ ಈಗ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತು RJD ನಡುವೆ ಒಂದು ಕಡೆ ತಿಕ್ಕಾಟ ಶುರುವಾಗ್ಬಿಟ್ಟಿದೆ ರೀ. ಕಾಂಗ್ರೆಸ್ ಮತ್ತು RJDಯು ನಡುವಿನ ಪ್ರಮುಖ ವಿವಾದ ಏನಪ್ಪಾ ಅಂತಂದರೆ, ಕಾಂಗ್ರೆಸ್ಗೆ ಹಂಚಿಕೆ ಆದಂಥ ಸ್ಥಾನಗಳ ಸಂಖ್ಯೆ ಕಾಂಗ್ರೆಸ್ಗೆ 78 ಸ್ಥಾನಗಳ ಬೇಡಿಕೆ ಇಡುತ್ತೆ ಅಂತ ವರದಿಯಾಗಿಬಿಟ್ಟಿದೆ. ಸೊ ಆದರೆ RJDಯ ನಾಯಕ ತೇಜಸ್ ಯಾದವ್ ಅವರು ಕೇವಲ 48 ಸ್ಥಾನಗಳನ್ನು ನೀಡಲು ಸಿದ್ಧರಿದ್ದಾರೆ ಅಂತ ವರದಿ ಆಗಿಬಿಟ್ಟಿದೆ. ಎರಡು ಪಕ್ಷಗಳ ನಡುವೆ ಸುಮಾರು ಒಂದು 55 ಸ್ಥಾನಗಳ ಹೊಂದಾಣಿಕೆ ಮಾಡಿಕೊಳ್ಳುವ ನಿರೀಕ್ಷೆಯೂ ಕೂಡ ಇರುವಂಥದ್ದು. ಕಾಂಗ್ರೆಸ್ ಸ್ಥಾನ ವಿಂಗಡಣೆ ತಂತ್ರ ಆಗ್ತಾ ಇದೆ ನೋಡಿ. ಈ ಬಾರಿ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಬೇಡಿಕೆಗಳನ್ನು ಹಿಂದಿನ ಚುನಾವಣೆಗಳ ಅಂತರದ ಆಧಾರದ ಮೇಲೆ 3 ಗುಂಪುಗಳಾಗಿ ವರ್ಗಿಸಲಾಗಿದೆ. ಸೊ ಏನಪ್ಪಾ ಅಂತಂದರೆ, ಎ ವರ್ಗ 5,000ರಿಂದ 10,000 ಮತ ಅಂತರದಿಂದ ಸೋತ ಸ್ಥಾನಗಳು. ಸೊ ಬಿ ಗ್ರೂಪ್ ಅಂತಂದಾಗ 10ರಿಂದ 15 ಸ್ಥಾನದಿಂದ ಅಂತಂದರೆ ಸರಿಸುಮಾರು 10,000 ಒಂದು ಕಡೆ ಓಟು 15,000 ಮತಗಳಿಂದ ಏನಾದರೂ ಸೋತಿದ್ರೆ ಅದು ಬಿ ಗ್ರೂಪ್ ಅಂತ ಮಾಡಿಬಿಟ್ಟಿದ್ದಾರೆ. ಇನ್ನು ಸಿ ಗ್ರೂಪ್ 15,000ದಿಂದ 20,000 ಮತಗಳಿಂದ ಸೋತ ಸ್ಥಾನಗಳು. ಸೊ ಈಗ ಬಿಹಾರ್ ಚುನಾವಣೆಯಲ್ಲಿ ಕಾಂಗ್ರೆಸ್ ತನ್ನ ಕೆಲವು ಸಾಂಪ್ರದಾಯಿಕ ಸ್ಥಾನಗಳನ್ನು ತ್ಯಜಿಸಲು ಒಂದು ಕಡೆ ಸಿದ್ಧವಾಗಿರುವಂತೆ ತೋರ್ತಾ ಇದೆ. ಸೊ ಉದಾಹರಣೆಗೆ ಅಂತಂದರೆ ಪಾಟ್ನಾ ಜಿಲ್ಲೆಯಲ್ಲಿ ಪಕ್ಷ ಹಿಂದಿನ ಚುನಾವಣೆಯಲ್ಲಿ 4 ಸ್ಥಾನಗಳಿಗೆ ಸ್ಪರ್ಧಿಸಿತ್ತು. ಆದರೆ ಈ ಬಾರಿ ಯಾವುದೂ ಕೂಡ ಹೇಳಿಕೊಳ್ತಿಲ್ಲ ಅಂತ ಅಲ್ಲಿ ವರದಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಕಾಂಗ್ರೆಸ್ ಹಿಂದಿನ ಹೊಂದಿರುವಂಥ ಹಲವು ಸ್ಥಾನಗಳನ್ನು ಈಗ RJDಗೆ ಹೋಗಬಹುದು. ಇವುಗಳಲ್ಲಿ ಸೀತಾಮಹೇರಿಯಲ್ಲಿ ಸೂರ್ ಸ್ಯಾಂಡ್ ದರ್ಬಾಗ್ದಲ್ಲಿ ಇರುವಂಥ ಜಲ್ಲೆ ಮತ್ತು ಜೈನ್ಪುರ್ ಮತ್ತು ವೈಶಾಲಿಯಲ್ಲಿರುವಂಥ ರಾಜಾ ಪಕಲ್ ಸೇರಿದಂತೆ ರಾಜಾ ಪಕಲ್ನಲ್ಲಿರುವಂಥ ಹಾಲಿ ಕಾಂಗ್ರೆಸ್ ಶಾಸಕರಾಗಿರುವಂಥ ಪ್ರತಿಮಾ ಸಿಂಗ್ ಅವರು ಆಗಿದ್ದರೆ RJDಯ ಶಿವಚಂದ್ರ ರಾಮ್ ಅವರನ್ನು ತನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಲು ಒಂದು ಕಡೆ ಬಯಸ್ತಾ ಇದೆ ಅನ್ನೋದು ಕೂಡ ಇಲ್ಲಿ ವರದಿ ಆಗಿಬಿಟ್ಟಿದೆ. ಸೊ ಈಗ ಮತ್ತೊಂದು ಕಡೆ JM ಹೋರಾಟ ಅನ್ನುವಂಥದ್ದು ಏನಿದೆ ಅಲ್ಲ, ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೂಡ ಬಿಹಾರದಲ್ಲಿ ಸ್ಪರ್ಧಿಸುವ ನಿರೀಕ್ಷೆಯಲ್ಲಿದ್ದು ಜಾರ್ಖಂಡ್ ಗಡಿ ಪ್ರದೇಶ ಮೇಲೆ ಒಂದಿಷ್ಟು ಕೇಂದ್ರೀಕರಿಸಿದೆ. ಪಕ್ಷ ಸೀಟು ಹಂಚಿಕೆ ವ್ಯವಸ್ಥೆಯಲ್ಲಿ 2 ಸ್ಥಾನಗಳನ್ನು ಪಡೆಯಬಹುದು ಅಂತ ಮೂಲಗಳು ಒಂದು ಕಡೆ ಸೂಚಿಸ್ತಾ ಇದ್ದಾವೆ. ಸೊ ಆದರೆ ಅದರ ಬೇಡಿಕೆ ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ವರದಿ ಆಗಿಬಿಟ್ಟಿದೆ. ಸೊ ಬಿಹಾರ ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆ ಆದ ನಂತರ ರಾಜಕೀಯದಲ್ಲಿ ಚಟುವಟಿಕೆಗಳು ತೀವ್ರಗೊಂಡ್ಬಿಟ್ಟಿದೆ. ಅಕ್ಟೋಬರ್ 8ರಂದು ರಾಜ್ಯ ಚುನಾವಣೆ ಅಭ್ಯರ್ಥಿಗಳು ಅಂತಿಮಗೊಳಿಸಲು ಕಾಂಗ್ರೆಸ್ ಕೇಂದ್ರ ಚುನಾವಣಾ ಸಮಿತಿ CEE ಮೊದಲ ವರ್ಚುವಲ್ ಸಭೆಯನ್ನು ನಡೆಸಲಾಗುತ್ತಿದೆ. ಸೊ ಅದಾದ ನಂತರ
ಈ ಸಭೆಯ ಪಕ್ಷದ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಅಮೋದಿಸಲು ಒಂದು ಕಡೆ ಪ್ರಕಟಣೆ ಮಾಡೋದಕ್ಕೆ ಒಂದಿಷ್ಟು ನಿರೀಕ್ಷೆ ಕೂಡ ಇರುವಂಥದ್ದು. ಇದು ಮೊದಲ ಬಾರಿಗೆ ಕಾಂಗ್ರೆಸ್ನ CEP ಒಂದು ಕಡೆ ಏನು CEC ಸಭೆ ಇದೆಯಲ್ಲ, ಭಾಳ ವರ್ಚುವಲ್ ಆಗಿ ನಡೀತಾ ಇರುವಂಥದ್ದು, ಭಾಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಸೊ ಹಾಗಾಗಿ ಬಿಹಾರದ ಬೀರ್ಬಲ್ ಯಾರಾಗ್ತಾರೆ, ಯಾವ ಪಕ್ಷಕ್ಕೆ ಅತಿ ಹೆಚ್ಚಾಗಿ ಮತಗಳನ್ನು ಬೀಳ್ಬೋದು, ಯಾವ ಪಕ್ಷ ಹೆಚ್ಚು ಸ್ಥಾನವನ್ನು ಗಳಿಸಬಹುದು. ಒಂದು ಕಡೆ NDA ಮೈತ್ರಿಕೂಟ ಯಾವ ರೀತಿಯಾಗಿದೆ, ಇಲ್ಲಿ ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟ ಯಾವ ರೀತಿಯಾಗಿ ಇಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ BJPಯನ್ನು ಕಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾರೆ ಕಾಂಗ್ರೆಸ್ ನಾಯಕರು. ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷವನ್ನು BJP ನಾಯಕರು ಯಾವ ರೀತಿಯಾಗಿ ಕಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿರುವಂಥ ಲೋಕಲ್ ಪಾರ್ಟಿಗಳು, ಪ್ರಮುಖವಾಗಿ ಈ ಕಿಶೋರ್ ಅವರು ಕೂಡ ಒಂದು ಕಡೆ ತಮ್ಮ ಪಾರ್ಟಿಯನ್ನು ಕೊಟ್ಟಿರೋದ್ರಿಂದಾಗಿ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಹಾರದಲ್ಲಿ ಒಂದು ಕಡೆ ಅವರದೇ ಆದಂಥ ಸ್ಟ್ರಾಟಜಿಯನ್ನು ಇಟ್ಕೊಂಡು ಚುನಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ತಂತ್ರಗಾರಿಕೆಯನ್ನು ಮಾಡುವಂಥ ವ್ಯಕ್ತಿ ಇದೀಗ ಒಂದು ಕಡೆ ರಾಜಕೀಯವಾಗಿ ಪಕ್ಷವನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲಿ ತಮ್ಮ ಪಕ್ಷವನ್ನು ಯಾವ ರೀತಿಯಾಗಿ ಜನರ ಹತ್ರ ಹೋಗುತ್ತೆ, ಈ ಒಂದಿಷ್ಟು ಬೇಡಿಕೆಗಳು ಇರುತ್ತೆ, ಅವೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸುವಂಥ ಕೆಲಸವನ್ನು ಮಾಡ್ತೀವಿ, ಈ ರೀತಿಯಾದಂಥ ಒಂದಿಷ್ಟು ಭರವಸೆಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಬಿಹಾರದಲ್ಲಿ ಈಗ ರಣಕಣ ಯುದ್ಧ ಆರಂಭ ಆಗಿಬಿಟ್ಟಿದೆ, ಕೆಸರೆರ ಚಾಟ ಆರಂಭ ಆಗಿಬಿಟ್ಟಿದೆ. ಯಾವ ಪಕ್ಷ ಯಾರ ಮೇಲೆ ಯಾವ ರೀತಿಯಾಗಿ ಆರೋಪಗಳನ್ನು ಮಾಡಬಹುದು, ಯಾವ ರೀತಿಯಾಗಿ ಆರೋಪಗಳನ್ನು ತೆಗೆದುಕೊಳ್ಳಬಹುದು, ಅದೆಲ್ಲವೂ ಕೂಡ ಕಾದು ನೋಡೋಣ. ಎಸ್, ಬಿಹಾರ ಚುನಾವಣೆ ನಂತರ, ಫಲಿತಾಂಶದ ನಂತರ ಏನೆಲ್ಲ ಬೆಳವಣಿಗೆ ಆಗಬಹುದು ಅಂತ ಕಾದು ನೋಡಬೇಕಾಗಿದೆ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ TV.